ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈ ವಿಡಿಯೋದಲ್ಲಿ ನಾನು ತುಂಬಾ ಹೈ ಪ್ರೋಟೀನ್ ಇರೋ ಅಂಥ ಸೋಯಾ ಚಂಕ್ಸ್ ಬಿರಿಯಾನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದಂತೂ ತುಂಬಾ ಒಳ್ಳೆಯದು ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೂ. ಇದರಲ್ಲಿ ತುಂಬಾ ರಿಚ್ ಪ್ರೋಟೀನ್ ಇರೋದ್ರಿಂದ ಅಟ್ಲೀಸ್ಟ್ 15 ಡೇಸ್ ಒಂದ್ಸಾದರೂ ನೀವು ಇದನ್ನು ಯೂಸ್ ಮಾಡಿ. ನೋಡಿ, ನಾನಿಲ್ಲಿ 100 ಗ್ರಾಮಷ್ಟು ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ. ಇದಕ್ಕೆ ಕಾದಿರೋ ಅಂಥ ಬಿಸಿ ನೀರನ್ನು ಹಾಕ್ಕೊಂಡು ನೀವು ಅದನ್ನು ಏನು ಮಾಡಿ 1 ಅವರಷ್ಟು ನೀವು ಅದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು. ನೋಡಿ, ಇಲ್ಲಿ ನಾನು ಬಿಸಿ ನೀರನ್ನ ಹಾಕೋತಾ ಇದ್ದೀನಿ. ಇದು 1 ಅವರ್ ಅಥವಾ ಹಾಫ್ ಆನ್ ಅವರ್ ನೆಂದ್ರೂ ಸಾಕು. ನಾವು ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗಡೆ ಇದು ನೆಂದಿರುತ್ತೆ. ನೋಡಿ, ಇವಾಗ ಇದು ನೆಂದಿದೆ. ಇದು ನೆಂದ ನಂತರ ನೀಟಾಗಿ ಅದನ್ನು 4ರಿಂದ 5 ಸಲ ನೀವು ತೊಳ್ಕೊಬೇಕು ಫ್ರೆಂಡ್ಸ್. ಅದರಲ್ಲಿ ಒಂಥರ ನೊರೆ ಅಂಶ ಬರುತ್ತೆ. ಅದೆಲ್ಲ ಹೋಗೋವರೆಗೂ 4ರಿಂದ 5 ಸಲ ತೊಳ್ಕೊಂಡಾದಮೇಲೆ ನೀವು ಅದರಲ್ಲಿರೋ ಅಂಥ ಪೂರ್ತಿ ನೀರನ್ನು ಹಿಂಡಿ ತೆಗಿಬೇಕು. ಯಾಕಂದರೆ ನಾವು ಇದನ್ನು ಮ್ಯಾರಿನೇಟ್ ಮಾಡಬೇಕು. ಅದರಿಂದ ಮ್ಯಾರಿನೇಟ್ ಮಾಡಬೇಕಾದ್ರೆ ನೀರಿನಂಶ ಇದ್ದರೆ ಅದೇನಾಗುತ್ತೆ, ಕೋಟಿಂಗ್ ಚೆನ್ನಾಗಿ ಆಗಲ್ಲ. ಆದ್ದರಿಂದ ನೋಡಿ, ನಾನೆಲ್ಲನೂ ಹಿಂಡ್ಕೊಂಡು ಅದರಲ್ಲಿರೋ ನೀರಿನಂಶನೆಲ್ಲ ನೀಟಾಗಿ ತಕ್ಕೊಂಡು ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನಂತರ ಈಗ ನಾನಿಲ್ಲಿ ಮ್ಯಾರಿನೇಟ್ ಮಾಡೋದಕ್ಕೆ 1 ಸ್ಪೂನಷ್ಟು ಉಪ್ಪಿನ ಪುಡಿ ಮತ್ತು 1 ಸ್ಪೂನಷ್ಟು ಅರಿಶಿಣದ ಪೌಡರು, 1 ಸ್ಪೂನಷ್ಟು ಗರಂ ಮಸಾಲ, 2 ಸ್ಪೂನಷ್ಟು ಅಚ್ಚ ಖಾರದ ಪೌಡರ್ನ ಯೂಸ್ ಮಾಡಿದ್ದೀನಿ. ನಂತರ ನಾನಿಲ್ಲಿ 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಬಿರಿಯಾನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಸೇಮ್ ಮಟನ್ ಬಿರಿಯಾನಿ ತಿನ್ನೋ ಥರನೇ ಇರುತ್ತೆ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು 3 ಸ್ಪೂನಷ್ಟು ಇದಕ್ಕೆ ಮೊಸರನ್ನ ಸೇರಿಸ್ಕೊಳ್ಳಿ. ನೀವು ಮೊಸರು ಹಾಕೋದ್ರಿಂದ ಚೆನ್ನಾಗಿ ಅದು ಮ್ಯಾರಿನೇಟ್ ಕೋಟಿಂಗ್ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ ಈಸ್ಟ್ರನ್ ಅವ್ರದ್ದು ಬಿರಿಯಾನಿ ಮಸಾಲ ಪೌಡರ್ನ ಯೂಸ್ ಮಾಡಿದ್ದೀನಿ. ನಿಮಗೆ ಬಿರಿಯಾನಿ ಫ್ಲೇವರ್ ಮತ್ತು ಬಿರಿಯಾನಿ ಟೇಸ್ಟ್ ಬೇಕು ಅಂದರೆ ಇದನ್ನೇ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೇಕಿದ್ರೆ ಸ್ಕಿಪ್ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಬೇಕೇ ಬೇಕು ಅಂತ ಏನಿಲ್ಲ. ನೋಡಿ, ನಂತರ ಅದನ್ನೆಲ್ಲ ಮಸಾಲೆಗಳನ್ನೆಲ್ಲ ನೀಟಾಗಿ ನೀವು ಮಿಕ್ಸ್ ಮಾಡಬೇಕು. ಸೋಯಾ ಚಂಕ್ಸು ಒಂದೊಂದು ಇದಕ್ಕೂ ಅದು ನೀಟಾಗಿ ಮ್ಯಾರಿನೇಟ್ ಆಗಬೇಕು. ಅದು ಚೆನ್ನಾಗಿ ಒಂದು ಕಡೆನೂ ಇದಿಲ್ಲದೆ ಇರೋ ಥರ ನೀಟಾಗಿ ಅದನ್ನು ಆ ಮಸಾಲೆ ಎಲ್ಲ ಕೋಟಿಂಗ್ ಆಗೋವರೆಗೂ ಚೆನ್ನಾಗಿ ಕಲಸಿಟ್ಕೊಳ್ಳಿ ಫ್ರೆಂಡ್ಸ್. ನನಗೆ ಚಿಕ್ಕ ವಯಸ್ಸಲ್ಲಿ ಸೋಯಾ ಚಂಕ್ಸ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ನಾನೇನಾದರೂ ಮದುವೆಗೆ ಹೋದಾಗ ಮದುವೆ ಮನೆಯಲ್ಲಿ ಪಲಾವ್ಗೆ ಈ ಸೋಯಾ ಚಂಕ್ಸ್ನ ಹಾಕಿರೋರು. ನಾನು ಇದೇನು ಅಂತ ನನ್ನ ಅಜ್ಜಿನ ಕೇಳಿದ್ರೆ ನಮ್ಮ ಅಜ್ಜಿ ಹೇಳೋರು ಅದು ಚಿಚ್ಚಿ ತಿನ್ನು ಅಂತ, ಅಂದರೆ ಅದು ನಾನ್ ವೆಜ್ ಅಂತ. ನಾನೇನು ಮಾಡ್ತಿದ್ದೆ, ಅದನ್ನು ಮಟನ್ ಏನೋ ಅಂತ ಅಂದ್ಕೊಂಡು ತಿಂತಾಯಿದ್ದೆ ಫ್ರೆಂಡ್ಸ್. ಇದು ಸೋಯಾ ಚಂಕ್ಸ್ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಆವಾಗಂತೂ. ನೋಡಿ, ನಂತರ ಅದು ಮ್ಯಾರಿನೇಟ್ ಮಾಡಿ ಆ ಕಡೆ ಇಟ್ಟು ನಾನಿಲ್ಲಿ 1.5 ಕಪ್ಪಷ್ಟು ಬಾಸುಮತಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ನಾರ್ಮಲ್ ರೈಸ್ ಬೇಕಿದ್ದರೂ ಯೂಸ್ ಮಾಡ್ಕೋಬೋದು. ಅದನ್ನು ನೀಟಾಗಿ ಒಂದು 3ರಿಂದ 4 ಸಲ ತೊಳೆದು ಅದಕ್ಕೆ ನೀರು ಹಾಕ್ಬಿಟ್ಟು ನೀವೇನು ಮಾಡಿ ಒಂದು ಹಾಫ್ ಆನ್ ಅವರು ನೆನೆಯೋದಕ್ಕೆ ಬಿಟ್ಬಿಡಿ. ನಾವು ಮಸಾಲೆಗಳನ್ನೆಲ್ಲ ರುಬ್ಕೊಳ್ಳೋದಷ್ಟರೊಳಗಡೆ ಅದು ನೀಟಾಗಿ ನೆಂದಿರುತ್ತೆ. ಅದನ್ನು ಆ ಕಡೆ ನೆನೆಯೋದಕ್ಕೆ ಇಟ್ಟು ನೋಡಿ, ನಾನಿಲ್ಲಿ ಮಸಾಲೆಗೆ ರುಬ್ಕೊಳ್ಳೋದಕ್ಕೆ ಒಂದು ಮಿಕ್ಸರ್ ಜಾರ್ಗೆ 7ರಿಂದ 8 ಗೋಡಂಬಿನ ತೊಗೊಂಡಿದ್ದೀನಿ. ಈ ಗೋಡಂಬಿನ ಹಾಕೋದ್ರಿಂದ ಸೇಮ್ ರೆಸ್ಟೋರೆಂಟ್ ಸ್ಟೈಲೇ ಸೋಯಾ ಚಂಕ್ಸ್ ಬಿರಿಯಾನಿ ಬರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಸ್ಪೈಸಸಲ್ಲಿ ಚಕ್ಕೆ, ಲವಂಗ, ಸೋಂಪು, ಮರಾಠಿ ಮೊಗ್ಗು, ಸ್ಟಾರ್ ಹೂವು, ಕಲ್ಲು ಹೂವು, ಏಲಕ್ಕಿ, ಜಾಪತ್ರೆ ಇಷ್ಟನ್ನು ತೊಗೊಂಡಿದ್ದೀನಿ. ಆಲ್ರೆಡಿ ನಾವು ಮಸಾಲೆ ಪೌಡರ್ಗಳನ್ನ ಮ್ಯಾರಿನೇಟ್ ಮಾಡೋಕ್ಕೆ ಯೂಸ್ ಮಾಡಿರೋದ್ರಿಂದ ರುಬ್ಬೋದಕ್ಕೆ ಬರೀ ಸ್ಪೈಸಸ್ಗಳು ಮಾತ್ರ ಹಾಕ್ಕೊಳ್ಳಿ ನೀವು. ನೋಡಿ, ಇವಾಗ ನಿಮ್ಮ ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ಆ ನಂತರ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಂಡು ನೀವು ನೀರು ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಬಿ ಇಟ್ಕೊಳ್ಳಿ. ಅದು ರುಬ್ಬಿ ಇಟ್ಕೊಂಡ ನಂತರ ಈಗ ಮಾಡೋ ವಿಧಾನ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು 4ರಿಂದ 5 ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಆಯಿಲ್ ಕಾದ ನಂತರ ಫ್ಲೇವರ್ಗೋಸ್ಕರ ಒಂದೇ ಒಂದು ಪಲಾವ್ ಎಲೆನ ನಾನು ಕಟ್ ಮಾಡಿ ಹಾಕೋತಾ ಇದ್ದೀನಿ. ನಂತರ ದಪ್ಪದಾಗಿ ಹಚ್ಚಿಟ್ಕೊಂಡಿರೋ ಉದ್ದುದ್ದಾಗಿ ಒಂದು ದಪ್ಪ ಗಾತ್ರದ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೆ. ನಾವು ರುಬ್ಬೋದಕ್ಕೆ ಈರುಳ್ಳಿನ ಹಾಕ್ತೇ ಇರೋದ್ರಿಂದ ನಾನು ಡೈರೆಕ್ಟಾಗಿ ಇಲ್ಲಿ ಫ್ರೈ ಮಾಡೋದಕ್ಕೆ ಹಾಕೋತಾ ಇದ್ದೀನಿ. ನಂತರ 2 ದಪ್ಪ ಗಾತ್ರದ ಟೊಮೆಟೊನ ಈ ಥರ ಸ್ಲೈಸಸ್ ಆಗಿ ಮಾಡಿಟ್ಕೊಂಡಿದ್ದೀನಿ. ಅದನ್ನು ಕೂಡ
ಹಾಕ್ಕೊಂಡು ನೀಟಾಗಿ ಅದೆಲ್ಲ ಎಣ್ಣೆ ಬಿಡಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ಫ್ರೈ ಮಾಡಿ. ಈ ಟೈಮ್ನಲ್ಲೇ ನೀವು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಬಿಡಿ. ಉಪ್ಪನ್ನ ಮೊದಲೇ ಸೇರಿಸೋದ್ರಿಂದ ಟೊಮೆಟೊ ಮತ್ತು ಈರುಳ್ಳಿ ಬೇಗನೆ ಬೆಂದು ಸ್ಮ್ಯಾಶ್ ಆಗಿಬಿಡುತ್ತೆ. ನೋಡಿ ಇವಾಗ ನಾನು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡ ನಂತರ ಚೆನ್ನಾಗಿ ಅದನ್ನು ಫ್ರೈ ಮಾಡಿಬಿಟ್ಟು ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ನಿಮಿಷ ಅದನ್ನು ಹಾಗೇ ಬೇಯೋದಕ್ಕೆ ಬಿಡಿ. ಅದೆಲ್ಲ ಎಣ್ಣೆ ಅಂಶ ಎಲ್ಲ ನೀಟಾಗಿ ಬಿಟ್ಕೋಬೇಕು. ನೋಡಿ ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೆ. ಈಗ ಚೆನ್ನಾಗಿ ಬೆಂದಿದೆ. ಇದಾದ ನಂತರ ನಾವು ರುಬ್ಬಿಟ್ಕೊಂಡಿದ್ವಿ ನೋಡಿ ಮಸಾಲೆ, ಅದನ್ನು ಹಾಕ್ಕೊಳ್ಳಿ ನೀವು. ಈ ಮಸಾಲೆನ ಹಾಕ್ಕೊಂಡು ಫ್ರೆಂಡ್ಸ್ ಫ್ರೈ ಮಾಡ್ತಾಯಿದ್ರೆ ಸೇಮ್ ಮಟನ್ ಬಿರಿಯಾನಿ ಫ್ಲೇವರ್ ಮತ್ತು ಸ್ಮೆಲ್ಲು ಮನೆಯೆಲ್ಲ ಅದೇ ಹೊಡಿತಾಯಿತ್ತು. ಅಷ್ಟು ಚೆನ್ನಾಗಿ ಬರ್ತಾಯಿತ್ತು ಅರೋಮಾ ಅಂತೂ. ನೋಡಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಅಷ್ಟೇ ಆಯಿಲೆಲ್ಲ ಬಿಡಬೇಕು. ನೀಟಾಗಿ ಎಣ್ಣೆಯಲ್ಲಿ ಮಸಾಲೆ ಎಲ್ಲ ಫ್ರೈ ಆಗಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ನೀವು ಇದನ್ನು ಅಷ್ಟೇ 2 ನಿಮಿಷ ಬೇಯಿಸ್ಕೋಬೇಕು. ಪ್ರತಿಯೊಂದು ಮಸಾಲೆಗಳನ್ನ ಹಾಕ್ದಾಗಲೂ ನೀವು ಈ ಥರ 2 ನಿಮಿಷ 3 ನಿಮಿಷ ಫ್ರೈ ಮಾಡ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಟೇಸ್ಟೇ ಕೊಡುತ್ತೆ. ಅದು ಫ್ರೈ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಸೋಯಾ ಚಂಕ್ಸು, ಅದನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡಿರೋದ್ರಿಂದ ಜಾಸ್ತಿ ಏನದು ಫ್ರೈ ಮಾಡೋದು ಬೇಕಿಲ್ಲ. ಆದರೂ ಒಂದು 2 ನಿಮಿಷ ಅದನ್ನು ಅಷ್ಟೇ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನೀವು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದು ಅಷ್ಟೇ ಎಣ್ಣೆ ಅಂಶ ಎಲ್ಲ ಬಿಡಬೇಕು. ಇದು ಎಣ್ಣೆ ಅಂಶ ಬಿಟ್ಟ ನಂತರ ನಾವು ತೊಗೊಂಡಿದ್ವಿ ನೋಡಿ 1.5 ಕಪ್ಪಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೆ ಅಲ್ವಾ, ನೀವು ಅದಕ್ಕೆ 3 ಕಪ್ಪಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. ಈ ಬಾಸುಮತಿ ರೈಸು ನಾರ್ಮಲ್ ರೈಸ್ಗಿಂತ ನೀರನ್ನ ಸ್ವಲ್ಪ ಕಡಿಮೆನೇ ತೊಗೊಳುತ್ತೆ. ನೀವು ನೋಡಿ ಹಾಕ್ಕೋಬೇಕಾಗುತ್ತೆ, ಇಲ್ಲಾಂದರೆ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೆ ನಾನು ಏನು ಮಾಡಿದ್ದೀನಿ 2.5 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. 1.5 ಕಪ್ಪಷ್ಟು ರೈಸ್ಗೆ ನಾನು 2.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಹಾಕ್ಬಿಟ್ಟು ನೀವು ನೀಟಾಗಿ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡು ಒಂದು ಕುದಿಯೋದಕ್ಕೆ ಬಿಡಿ. ಅದು ಕುದ್ದ ನಂತರ ಈ ಟೈಮ್ನಲ್ಲಿ ನೀವು ರೈಸ್ನ ಸೇರಿಸ್ಬೇಕು ಫ್ರೆಂಡ್ಸ್. ನಾನು ರೈಸ್ನ ಸೇರಿಸೋದು ಕ್ಲಿಪ್ಪಿಂಗು ಮಾಡಿಕೊಂಡೇ ಇಲ್ಲ, ವಿಡಿಯೋ ಆನಲ್ಲೇ ಇದೆ ಅಂತ ಅಂದ್ಬಿಟ್ಟು ನಾನು ಏನು ಮಾಡಿದ್ದೀನಿ ರೈಸ್ನ ಹಾಕಿದ್ದೀನಿ. ಬಟ್ ಅದು ನಾನು ವೀಡಿಯೋನೇ ಆನ್ ಮಾಡ್ಕೊಂಡಿಲ್ಲ. ಗಡಿಬಿಡಿನಲ್ಲಿ ಸ್ಕೂಲ್ಗೆ ಟಿಫನ್ ಬಾಕ್ಸ್ ರೆಡಿ ಮಾಡೋ ಇದರಲ್ಲಿ ನೋಡಿ ನಾನು ಕುಕ್ಕರ್ ಲಿಡ್ನ ಹಾಗೇ ಕ್ಲೋಸ್ ಮಾಡಿ ಅದನ್ನೆಲ್ಲ ನಾನು ವಿಡಿಯೋನೇ ಆನೇ ಮಾಡಿಲ್ಲ. ನಂತರ ನೋಡಿ 2 ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು. ನೀವು ರೈಸ್ನ ಹಾಕ್ಬಿಟ್ಟು ನೋಡಿ ಈ ಥರ ಉದ್ರಾಗಿ ಚೆನ್ನಾಗಿ ಬಂದಿರುತ್ತೆ. ಟೇಸ್ಟು ಅಷ್ಟೇ ಫ್ರೆಂಡ್ಸ್, ಸೇಮ್ ಮಟನ್ ಬಿರಿಯಾನಿ ಥರನೇ ಇರುತ್ತೆ. ಸಖತ್ತಾಗಿ ಬಂದಿತ್ತು ಅಂತ ನನ್ನ ಮಗ ಹೇಳ್ತಾ ಇದ್ದ. ರೈಸ್ನ ಹಾಕ್ಬಿಟ್ಟು ನೀವು 2 ವಿಷಲ್ ತೊಗೊಂಡ್ರೆ ಸಾಕು. ಬಿಸಿ ಬಿಸಿಯಾಗಿ ರುಚಿಯಾದ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿನೇ ಆಗೋಗುತ್ತೆ. ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ನೋಡಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಸೋಯಾ ಚಂಕ್ಸ್ ಬಿರಿಯಾನಿ ಮತ್ತು ಮೊಸರು ಬಜ್ಜಿ. ನೋಡಿ ನಾನು ಇದನ್ನೆಲ್ಲ ಮಾಡಿ ಮುಗಿಸಿ ನನ್ನ ಮಗನ್ನ ಸ್ಕೂಲಿಗೆ ಕಳಿಸಿ ನನ್ನ ಕೆಲಸ ಎಲ್ಲ ಮುಗಿಸಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಪೂಜೆ ಎಲ್ಲ ಮುಗಿದ ನಂತರ ನನ್ನ ಗಾರ್ಡನಲ್ಲಿ ಒಂದೇ ಗಿಡದಲ್ಲಿ ದಾಸವಾಳಗಳು 2-3 ಅರಳಿತ್ತು. ಅದನ್ನು ನಿಮಗೆ ತೋರಿಸ್ತಾ ಇದೆ. ಕೋತಿಗಳು ಸದ್ಯದಲ್ಲಿ ಬರ್ತಾ ಇಲ್ಲ, ಅದರಿಂದ ಇಷ್ಟು ಹೂವು ಅರಳಿದೆ. ಹಾಗೆಯೇ ನೋಡಿ ರೋಸ್ ಹೂಗಳು ಅಷ್ಟೇ ಬಿಟ್ಟಿತ್ತು ಆ ಚಿಕ್ಕ ಪಾಟಲ್ಲೇ. ಅದನ್ನು ಹಾಗೆ ತೋರಿಸಿ ನಾನೊಂದು ವಿಡಿಯೋ ಮಾಡ್ಕೊಂಡಿದ್ದೆ, ಅದನ್ನು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಏನನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.